ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ ನರ ಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣಾಯನ ಬಾರದೆ ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧ್ರುವಕುಮಾರನ ಚರಿತ್ರೆಯನ್ನು ಕೇಳ್ತಾ ಇದ್ದೀವಿ. ಚಕ್ರವರ್ತಿಯಾದ ಧ್ರುವನು ಶಿಶುಮಾರನೆಂಬ ಪ್ರಜಾಪತಿಯ ಮಗಳಾದ ಭ್ರಮಿಯನ್ನು ವಾಯುವಿನ ಮಗಳಾದ ಇಳ ಎಂಬುವಳನ್ನು ಕೈ ಹಿಡಿದನು. ಭ್ರಮಿಯಲ್ಲಿ ಕಲ್ಪ, ವತ್ಸಕ ಎಂಬ ಇಬ್ಬರು ಮಕ್ಕಳು ಹುಟ್ಟಿದರು. ಇಳೆಯಲ್ಲಿ ಉತ್ಕಲನೆಂಬ ಮಗ ಹುಟ್ಟಿದನು. ಈ ಮಡದಿ ಮಕ್ಕಳೊಡನೆ ಆತನು ಸಂತೋಷದಿಂದ ನಲಿಯುತ್ತಿದ್ದನು. ಆತನ ತಮ್ಮನಾದ ಉತ್ತರಕುಮಾರನು ಒಮ್ಮೆ ಬೇಟೆಗೆಂದು ಅಡವಿಗೆ ಹೋಗಿದ್ದಾಗ ಸೂರನಾದ ಯಕ್ಷನೊಬ್ಬನ ಕೈಗೆ ಸಿಕ್ಕಿ ಸತ್ತು ಹೋದನು. ಅವನು ಬಹುಕಾಲವಾದರೂ ಹಿಂದಿರುಗದಿರಲು ಅವನ ತಾಯಿಯಾದ ಸುರುಚಿ ಮಗನನ್ನು ಹುಡುಕುತ್ತಾ ಅಡವಿಗೆ ಹೋಗಿ ಅಲ್ಲಿ ಕಾಡ್ಗಿಚ್ಚಿಗೆ ಸಿಕ್ಕಿ ಸತ್ತು ಹೋದಳು. ತಮ್ಮನ ಸಾವನ್ನು ಕೇಳಿ ಧ್ರುವ ಚಕ್ರವರ್ತಿಯು ಕೋಪದಿಂದ ಯಕ್ಷರ ವಾಸಸ್ಥಳವಾದ ಅಲಾಕಾವತಿಗೆ ಹೋಗಿ ಅವರನ್ನು ಯುದ್ಧಕ್ಕೆ ಕರೆದನು. ಘನಘೋರವಾದ ಯುದ್ಧ ನಡೆದು ಸಹಸ್ರಾರು ಜನ ಯಕ್ಷರು ಹತರಾದರು. ಇನ್ನು ತಮಗೆ ಉಳಿಗಾಲವಿಲ್ಲವೆಂದು ತಿಳಿದು ಯಕ್ಷರು ಮಾಯಾಯುದ್ಧಕ್ಕೆ ಪ್ರಾರಂಭಿಸಿದರು. ಇದ್ದಕ್ಕಿದ್ದಂತೆ ಬಿರುಗಾಳಿ ಎದ್ದಿತು. ಆಕಾಶದಿಂದ ನೆತ್ತರ ಮಳೆ ಸುರಿಯಿತು. ತಲೆಯಿಲ್ಲದ ಮುಂಡಗಳು ತಪತಪನೆ ಕೆಳಗೆ ಬಿದ್ದವು. ಎಲ್ಲ ದಿಕ್ಕುಗಳಿಂದಲೂ ಕಲ್ಲು ಮಳೆ ಸುರಿಯಿತು. ಹೆಬ್ಬಾವುಗಳು, ಹುಲಿ ಸಿಂಹಗಳು ಹಿಂಡು ಹಿಂಡಾಗಿ ಅಟ್ಟಿಸಿಕೊಂಡು ಬಂದವು. ಧ್ರುವ ಚಕ್ರವರ್ತಿ ಕ್ಷಣಕಾಲ ಮುಂಗಾಣದವನಾಗಿ ತನ್ನ ಬತ್ತಳಿಕೆಯಿಂದ ನಾರಾಯಣಾಸ್ತ್ರವನ್ನು ಹೊರತೆಗೆದನು. ತಕ್ಷಣವೇ ಯಕ್ಷರ ಮಾಯೆಯೆಲ್ಲ ನಾಶವಾಯಿತು. ಅದನ್ನು ಪ್ರಯೋಗಿಸುತ್ತಲೇ ಯಕ್ಷರು ಹಿಂಡು ಹಿಂಡಾಗಿ ಹತರಾದರು. ನಿರಪರಾಧಿಗಳಾದ ಯಕ್ಷರು ಹುಳುಗಳಂತೆ ಸಾಯುತ್ತಿರಲು ಧ್ರುವ ಚಕ್ರವರ್ತಿಯ ತಾತನಾದ ಸ್ವಯಂಭೂ ಮನುವು ಋಷಿಗಳೊಡನೆ ಅಲ್ಲಿಗೆ ಪ್ರತ್ಯಕ್ಷನಾಗಿ ತನ್ನ ಮೊಮ್ಮಗ ಮಾಡುತ್ತಿದ್ದ ಕಗ್ಗೊಲೆಯನ್ನು ನಿಲ್ಲಿಸಿದನು. ಆತನು ಧ್ರುವ ಚಕ್ರವರ್ತಿಯನ್ನು ಕುರಿತು, ಮಗು, ಯಾವನೋ ಒಬ್ಬ ಯಕ್ಷ ನಿನ್ನ ತಮ್ಮನನ್ನು ಕೊಂದನೆಂದು ಯಕ್ಷವಂಶವನ್ನೇ ಅಳಿಸಿಬಿಡುತ್ತೀಯಾ? ಇದನ್ನೇನು ಅನ್ಯಾಯ? ಕೋಪ ತಾಪಕ್ಕೆ ಕಾರಣ ಶ್ರೀಹರಿಯನ್ನು ಪ್ರತ್ಯಕ್ಷವಾಗಿ ಕಂಡು ಮಹಾಮಹಿಮನಾದ ಜ್ಞಾನಿ ಎನಿಸಿಕೊಂಡಿರುವ ನೀನು ನಿರಪರಾಧಿಗಳಾದ ಈ ಯಕ್ಷರನ್ನೆಲ್ಲ ಕೊಲ್ಲ ಹೊರಟಿರುವುದು ಎಂಥ ಅನ್ಯಾಯ! ಸಮಸ್ತ ಜೀವಿಗಳ ಅಂತರಂಗದಲ್ಲಿ ಭಗವಂತ ನೆಲೆಸಿರುವನೆಂಬುದು ನಿನಗೆ ಗೊತ್ತಿಲ್ಲವೇ? ನಿನ್ನ ಸರ್ವ ಸಮಬುದ್ಧಿ ಎಲ್ಲಿ ಹೋಯಿತು? ನಿನ್ನ ತಮ್ಮನನ್ನು ಯಕ್ಷನೊಬ್ಬನು ಕೊಂದನೆಂದು ಭಾವಿಸಿದುದೇ ಮೊದಲ ತಪ್ಪು. ಅವನನ್ನು ಯಕ್ಷ ಕೊಲ್ಲಲೂ ಇಲ್ಲ, ಅವನು ಸಾಯಲೂ ಇಲ್ಲ. ಹುಟ್ಟು ಸಾವುಗಳು ಶರೀರಕ್ಕೆ ಹೊರತು ಆತ್ಮನಿಗಲ್ಲ. ಆದ್ದರಿಂದ ನಿನ್ನ ತಮ್ಮನಿಗಾಗಿ ನೀನೀಗ ನಡೆಸುತ್ತಿರುವುದೆಲ್ಲವೂ ಶುದ್ಧ ಅವಿವೇಕ. ಜಗತ್ತಿನ ವ್ಯಾಪಾರವೆಲ್ಲವೂ ಈಶ್ವರನ ಸಂಕಲ್ಪ. ಆ ದೇವದೇವನು ಕರ್ತನಾಗದೇ ಕೆಲಸ ಮಾಡುವನು, ಪಡೆಯದೇ ಕೊಲ್ಲುವನು. ಅವನ ವ್ಯಾಪಾರ ವಿಚಿತ್ರ. ತಾನೇ ಜಗತ್ತಾದರೂ ತಾನು ನಾಶವಾಗದೆ ಜಗತ್ತನ್ನು ನಾಶ ಮಾಡುತ್ತಾನೆ. ತಾನು ಹುಟ್ಟದೆ ಅದನ್ನು ಹುಟ್ಟಿಸುತ್ತಾನೆ. ಇದರ ಮೂಲವನ್ನು ಅರಿಯಲಾರದವರು ಜಗತ್ತಿನ ವ್ಯಾಪಾರಕ್ಕೆ ಏನೇನೋ ಕಾರಣಗಳನ್ನು ಹೇಳುತ್ತಾರೆ. ಕೆಲವರು ಕರ್ಮ ಎಂದು, ಮತ್ತೆ ಕೆಲವರು ಪ್ರಕೃತಿ ಎಂದು, ಇನ್ನು ಕೆಲವರು ಗ್ರಹಾದಿ ದೈವವೆಂದು, ಮತ್ತೆ ಕೆಲವರು ಕಾಮವೆಂದು ಹೇಳುವರು. ಆದರೆ ಇವೆಲ್ಲವೂ ಮೂಲತತ್ವದ ಒಂದೊಂದು ಶಕ್ತಿ ಮಾತ್ರವಾಗಿದೆ. ಎಲ್ಲ ಶಕ್ತಿಗಳನ್ನು ಒಳಗೊಂಡ ಮಹಾಮಹಿಮ ಭಗವಂತ. ಆತನ ಸಂಕಲ್ಪವೇ ಎಲ್ಲಕ್ಕೂ ಕಾರಣವಾದುದರಿಂದ ಅಹಂಕಾರ ಬೇಡ ಎಂದನು. ಅಜ್ಜನ ಮಾತುಗಳನ್ನು ಕೇಳಿ ಧ್ರುವಕುಮಾರನ ಕೋಪ ಅಡಗಿತು. ಆತನು ಯುದ್ಧವನ್ನು ನಿಲ್ಲಿಸಿ ಶಾಂತಿಯನ್ನು ವಹಿಸಿದನು. ತಕ್ಷಣವೇ ಯಕ್ಷರಾಜನಾದ ಕುಬೇರನು ಪ್ರತ್ಯಕ್ಷನಾಗಿ ಧ್ರುವನ ಅಪೇಕ್ಷೆಯಂತೆ ಸದಾ ಭಗವಂತನ ಸ್ಮರಣೆಯುಂಟಾಗುವ ವರವನ್ನು ಕರುಣಿಸಿದನು. ಅನಂತರ ಧ್ರುವ ಚಕ್ರವರ್ತಿಯು ರಾಜಧಾನಿಗೆ ಹಿಂದಿರುಗಿ ಶ್ರೀಮನ್ನಾರಾಯಣನು ಹೇಳಿದಂತೆ 36,000 ವರ್ಷಗಳವರೆಗೆ ಧರ್ಮದಿಂದ ರಾಜ್ಯಭಾರ ಮಾಡುತ್ತಿದ್ದು, ಅನಂತರ ಸಿಂಹಾಸನವನ್ನು ಮಗನಿಗೆ ಕೊಟ್ಟು ವೈರಾಗ್ಯದಿಂದ ಬದರಿಕಾಶ್ರಮಕ್ಕೆ ಹೊರಟು ಹೋದನು. ಅಲ್ಲಿ ಯೋಗಾಭ್ಯಾಸ ನಿರತನಾಗಿದ್ದು ಸಮಾಧಿ ಸ್ಥಿತಿಯನ್ನು ಪಡೆದನು.
ಭಗವಂತನ ಆತ್ಮೀಯರಾದ ಸುನಂದ ನಂದರು ಆತನಿಗೆ ಕಾಣಿಸಿಕೊಂಡು ಆತನನ್ನು ಪರಮಪದಕ್ಕೆ ಕರೆದೊಯ್ದರು. ಆತನ ಪುಣ್ಯದಿಂದ ತಾಯಿಯಾದ ಸುನೀತಿ ಆತನ ಮುಂದೆ ವಿಮಾನವೇರಿ ಸಾಗುತ್ತಿದ್ದಳು. ಧ್ರುವನೇರಿದ ವಿಮಾನ 3 ಲೋಕಗಳನ್ನು ದಾಟಿ ಅವನು ಸಪ್ತ ಋಷಿ ಮಂಡಲಕ್ಕೂ ಮೇಲೆ ಇದ್ದ ನಾಸರಹಿತವಾದ ವಿಷ್ಣು ಪದವನ್ನು ಪಡೆದನು. ಅದೇ ಧ್ರುವಲೋಕ. ನಾರದನು ಆತನ ಮಹಿಮೆಯನ್ನು ಹಾಡಿ ತನ್ನ ಗಾನದಿಂದ 3 ಲೋಕವನ್ನು ತುಂಬಿದನು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.